ಇವತ್ತು ಆಗಿರೋದ್ರಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಮಾನ್ಯ ಕಾಯಿಲೆಗಳಾಗಿ ಆಗಿದೆ. ಮತ್ತು ಇದರಲ್ಲಿ ಜನ ಇವತ್ತು ಯಾವುದೇ ಒಂದು ಮನೆಯಲ್ಲಿ ಕ್ಯಾನ್ಸರ್ ಅಂತ ಆದರೆ ಇಡೀ ಕುಟುಂಬ ಬೀದಿಗೆ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ಅಬ್ನಾರ್ಮಲ್ ಆಗ್ತಾ ಇರುವಂಥದ್ದನ್ನು ಇವತ್ತು ಕ್ಯಾನ್ಸರ್ ಅನ್ನೋ ರೋಗದಿಂದ ಉಳಿತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಹುಡುಕುವಂಥದ್ದು ಇವತ್ತು ನಾವು ಏನು ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ದೀವಿ, ಇವತ್ತು ಭೂಮಿಯನ್ನು ರಾಸಾಯನಿಕವಾಗಿ ಮಾಡಿಟ್ಟಿದ್ದೀವಿ. ತಿನ್ನುವ ಆಹಾರ ಇರ್ಬೋದು, ಕುಡಿಯೋ ನೀರಿರ್ಬೋದು, ಗಾಳಿ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಪೊಲ್ಯೂಷನ್ ಆಗಿರುವಂಥದ್ದು ಡೆಲ್ಲಿ ಅಂತ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಅನ್ನುವಂಥದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಆಶಾಕಿರಣ ಅಂತಂದರೆ ಇವತ್ತು ಪಂಚಗವ್ಯ ಆಗ್ತಿದೆ. ಇವತ್ತು ಅನೇಕ ಮಾನಸಿಕ ದೀರ್ಘಕಾಲಿಕ ರೋಗಗಳಲ್ಲಿ ಪರಿಹಾರ ಇಲ್ಲ ಅನ್ನುವಂಥ ರೋಗಗಳಿದೆ. ಇವತ್ತು ಪಂಚಗವ್ಯ ಒಂದು ಜಗತ್ತಿಗೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಶಾಕಿರಣವೇ ಆಗಿದೆ. ಈ ನಿಟ್ಟಿನಲ್ಲಿ ಅನೇಕ ಸಂಶೋಧನೆಗಳು ಇವತ್ತು ಸೆಲ್ಯುಲರ್ ಹ್ಯೂಮನ್ಸ್ ಹಿಡಿದು ಅನೇಕ ಸಂಶೋಧನೆಗಳು ಇವತ್ತು ಪಂಚಗವ್ಯದಿಂದ ಆಗಿದೆ. ಆ ದಿಕ್ಕಲ್ಲಿ ಇವತ್ತು ಜನರಲ್ಲಿ ಈ ವಿಷಯಗಳನ್ನು ತಿಳಿಸುವಂಥದ್ದು, ನಾವು ಜನರಿಗೆ ಅವೇರ್ನೆಸ್ ಕೊಡುವಂಥ ಮತ್ತು ವಿಷಯಗಳನ್ನು ತಿಳಿಸುವಂಥ ಅವಶ್ಯಕತೆ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಜನರಲ್ಲಿ ಅವೇರ್ನೆಸ್ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೇಳ ಸೆಲೆನಿಯಂ ಈ ಥರ ನಮ್ಮ ಬಾಡಿಗೆ ಮೆಗ್ನೀಷಿಯಂ, ಜಿಂಕ್, ಕ್ಯಾಲ್ಶಿಯಂ ಈ ಥರ ಮೈಕ್ರೋ ಮಿನರಲ್ಸ್ ಯಾವ್ದಾವ್ದು ನಮ್ಮ ಬಾಡಿಗೆ ಎಸೆನ್ಷಿಯಲ್ ಆಗಿದೆಯೋ ಅದೆಲ್ಲ ನ್ಯಾನೋ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ವಾಟರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಇರೋದ್ರಿಂದ ಇದನ್ನ ನ್ಯಾನೋ ವಾಟರ್ ಅಂತ ನಾವು ಅದಕ್ಕೆ ಇದಕ್ಕೆ ನೇಮ್ ಮಾಡಿರೋದು. ನ್ಯಾಚುರಲ್ ಆಗಿ ಆಲ್ಕಲೈನಿಟಿ ಇದೆ ಸರ್. ನಾವು ಇದಕ್ಕೆ ಯಾವುದು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕೆಮಿಕಲ್ ಹಾಕಿ ನಾವು ಆಲ್ಕಲೈನ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ನಮ್ಮ ಭೂಮಿನಲ್ಲಿ ಬಾವಿ ನೀರು, ಕೆರೆ ನೀರು, ನದಿ ನೀರು ಹೇಗೆ ಆಲ್ಕಲೈನ್ ಆಗಿ ಅದು ಹೇಗೆ ಹರ್ಕೊಂಡು ಬರ್ತಾ ಭೂಮಿಯಿಂದ ಎಲ್ಲ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಆಲ್ಕಲೈನಿಟಿ ನ್ಯಾಚುರಲ್ ಆಗಿದೆಯೋ ಅದೇ ತರ ನಮ್ಮದು ನ್ಯಾಚುರಲ್ ಆಗಿ ಆಲ್ಕಲೈನ್ ಆಗಿದೆ. ಅದಕ್ಕೆ ನ್ಯಾನೋ ಪಾರ್ಟಿಕಲ್ಸ್ ಇಂದ ಆಲ್ಕಲೈನ್ ಆಗಿರೋದ್ರಿಂದ ನ್ಯಾನೋ ಆಲ್ಕಲೈನ್ ಪಂಚಗವ್ಯನೂ ಇದೆ. ಪಂಚಗವ್ಯ ಜೊತೆಗೆ ನಾವು ಒಂದು 20-25 ಹರ್ಬ್ಸ್, ಬ್ರಾಹ್ಮಿ, ಅಶ್ವಗಂಧ, ತುಳಸಿ, ಪುನರ್ನವ, ಎಷ್ಟಿ ಮಧು ಈ ಥರ ಸಾಕಷ್ಟು ಹರ್ಬ್ಸ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಭಸ್ಮವಾಗಿ ಕನ್ವರ್ಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನನ್ನ ತಾಯಿನ ನಾನು ಕ್ಯಾನ್ಸರಿಂದ ಕಳ್ಕೊಂಡಾಗೆ ಬೇರೆಯವರು ಕೂಡ ಕಳ್ಕೊಳಲ್ಲ.